ಇವತ್ತಿನ ಕಾರ್ಯಕ್ರಮದಲ್ಲಿ ದಿನಾಂಕ 30/12/21 ಈ ತಾರೀಕಿನವರು ಜನಿಸಿದವರಿಗೆ 2026 ಹೇಗಿದೆ, ಹಾಗೆ ತುಲಾರಾಶಿ ಸ್ವಾತಿ ನಕ್ಷತ್ರದವರಿಗೆ ಯಾವ ರೀತಿ ಇದೆ ಸಮಯ, ಒಳ್ಳೆಯದಾಗಿದೆ ಕೆಟ್ಟದಾಗಿದೆಯಾ ಅಥವಾ ಅವರು ಏನು ಪರಿಹಾರ ಮಾಡ್ಕೊಳ್ಬೇಕು ಕೆಟ್ಟದಾಗಿದ್ರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು 12ನೇ ತಾರೀಕು 3/12/21 ಹೇಗಿದೆ ಈ ಸೀರೀಸ್ ಈ ವರ್ಷ? 3/12/21 ಅಂದರೆ ಇವತ್ತು 12ನೇ ತಾರೀಕಾಗಿರುತ್ತೆ. ಬಟ್ 12 ಅಂತ ಅಂದಾಗ 1 ಮತ್ತು 2 3 ಅನ್ನೋ ಕ್ವಾಲಿಟಿ ಬೇರೆ, 12 ಅನ್ನೋದು ಒಂದು ಕ್ಯಾರೆಕ್ಟರ್ ಬೇರೆ ಇರುತ್ತೆ. 1 ಅಂತ ಬಂದಾಗ 1-12 ಅಂತ ಅಂದಾಗ ಸೂರ್ಯ ಮತ್ತು ಚಂದ್ರ, 2 ಅಂದರೆ ಚಂದ್ರ, ಈ ಇಬ್ಬರ ಒಂದು ಕ್ವಾಲಿಟೀಸು 12ನೇ ನಂಬರಲ್ಲಿರುತ್ತೆ. ಸೊ ಈ 12 ಅಂದರೆ ಟೋಟಲ್ 3 ಈ ವರ್ಷದ ಒಂದು ಲಕ್ಕಿಯೆಸ್ಟ್ ನಂಬರು ಇದಾಗಿರುತ್ತೆ. 2026ರ ಒಂದು ತುಂಬ ಲಕ್ಕಿ ಅಂದರೆ ಲಕ್ಕಿ ನಂಬರು ಇದಾಗಿರುತ್ತೆ. ಮತ್ತು ಈ ವರ್ಷಕ್ಕೆ ಯಾರೆಲ್ಲ 3, 12, 21, 30ನೇ ತಾರೀಕು ಹುಟ್ಟಿರ್ತಾರೋ ಅವರೆಲ್ಲರೂ ಲಕ್ಕಿ ಪರ್ಸನ್ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಈ ವರ್ಷ ಯಾರು ಈ ಡೇಟಲ್ಲಿ ಹುಡ್ತಾರೆ, 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕಲ್ಲಿ ಹುಟ್ಟಿರೋರು ಅವರು ಕೂಡ ಅತಿ ಹೆಚ್ಚು ಲಕ್ಕನ್ನು ನೋಡ್ತಾರೆ ಅಂತ ಹೇಳ್ಬೋದು. ಅಂದರೆ ಒಂದು ಅದೃಷ್ಟವನ್ನು ನೋಡ್ತಾರೆ ಅಂತ ಹೇಳ್ಬೋದು. ಸೊ 3ನೇ ತಾರೀಕು ಅಂತ ಬಂದಾಗ, 12ನೇ ತಾರೀಕು ಅಂತ ಬಂದಾಗ ನೋಡಿ, ಈ 12 ಅನ್ನೋ ನಂಬರಲ್ಲಿ ಸೂರ್ಯ ಅಂತ ಅಂದರೆ ಒಂದು ನಾಯಕತ್ವದ ಗುಣ ಆಗಿರ್ಬೋದು, ಚಂದ್ರ ಅಂತಂದರೆ ಒಂದು ಮನಸ್ಕಾರಕ ಅಂತ ಹೇಳ್ತೀವಿ ಚಂದ್ರ ಅಂತಂದರೆ, ಆ ಎರಡೂ ಕ್ವಾಲಿಟಿ ಸೇರಿದಾಗ ಈ 3ನೇ ತಾರೀಕವರಿಗಿಂತ ಈ 12ನೇ ತಾರೀಕು ಅವ್ರು ಇರ್ತಾರಲ್ಲ ಅವರು ತುಂಬ ಜನಕ್ಕೆ ತುಂಬ ಬೇಗ ಕ್ಲೋಸ್ ಆಗ್ತಾರೆ. ಈ 3ನೇ ತಾರೀಕಲ್ಲಿ ಹುಟ್ಟಿರೋರು ಸ್ವಲ್ಪ, ಯಾಕಂದರೆ ಅದು ಗುರುಗ್ರಹಕ್ಕೆ ಹೋಲಿಸ್ತೀವಿ, 3ನೇ ತಾರೀಕಲ್ಲಿ ಹುಟ್ಟಿರೋರು ಕ್ಲೋಸ್ ಆಗ್ತಾರೆ. ಆದರೆ ಅವರ ಒಂದು ಲಿಮಿಟ್ಸು, 3ನೇ ತಾರೀಕಲ್ಲಿ ಹುಟ್ಟಿರೋರು ಲಿಮಿಟ್ಸ್ನ ಮೀರಿ ಮಾತಾಡೋಕ್ಕೆ ಶುರು ಹಚ್ಕೊಬಿಡ್ತಾರೆ. ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಗೈಡೆನ್ಸ್ ಕೊಡೋದಾಗಿರ್ಬೋದು ಅಥವಾ ಮಾತಾಡ್ತಾನೆ ಇರೋದಾಗಿರ್ಬೋದು, ಕೆಲವೊಂದು ಕಡೆ ಸಿಲ್ಲಿ ವಿಷಯಕ್ಕೆ ಏನಾದರೂ ಅನ್ನಿಸ್ಕೊಳ್ಳೋದಾಗಿರ್ಬೋದು, ಈ ಥರ ಒಂದು ಸೆಕ್ಟರಲ್ಲಿ 3ನೇ ತಾರೀಕು ಅವ್ರು ಇರ್ತಾರೆ. ಅಂದರೆ ಅವರ ಒಂದು ಜಾಗನ ಅವರು ಅಂದರೆ ಒಂದು ಯಾವುದೇ ಒಂದು ಗೆರೆ ಹಾಕ್ಕೊಂಡಿರಲ್ಲ, ಅವರ ಜಾಗದಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಮಿತಿ ಮೀರಿಬಿಡ್ತಾರೆ. ಅಂದರೆ ಅವ್ರಿಗೆ ಅಂತ ಒಂದು ಸರ್ಕಲಲ್ಲಿ ಇರೋದು, ಸರ್ಕಲ್ ಒಳಗಡೆ ಅವರು ಇರೋದಿಲ್ಲ. ಮತ್ತು ಎಲ್ರಿಗೂ ಹೆಲ್ಪ್ ಮಾಡುವಂಥ ಗುಣ ಜಾಸ್ತಿ ಇರುತ್ತೆ, ಹೆಲ್ಪಿಂಗ್ ನೇಚರು ಜಾಸ್ತಿ ಇರುತ್ತೆ. ಆದರೆ ಈ 12ನೇ ತಾರೀಕು ಅವ್ರು ಇರ್ತಾರಲ್ಲ, ಈ 1 ಮತ್ತು 2 ಅನ್ನೋ ಕ್ವಾಲಿಟಿ ಅದರಲ್ಲಿ ಸೇರಿದಾಗ 12ನೇ ತಾರೀಕು ಅವರು ತುಂಬಾ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ. 2 ಅಂತ ಅಂದಾಗ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಆದರೆ ಈ 1 ಅನ್ನೋ ನಂಬರ್ ಕೂಡ ಅದರಲ್ಲಿ ಇರೋದ್ರಿಂದ ಏನೇ ಎಮೋಷ್ನಲಾಗಿ ಕನೆಕ್ಟ್ ಆದ್ರೂ ಬರೀ 2ನೇ ತಾರೀಕು ಅವರು ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಇದ್ರೆ 12 ಅಂತ ಬಂದಾಗ ಅಲ್ಲಿ 1 ಅಂತ ಇರೋರು 1ನೇ ತಾರೀಕು ಅವರು ಅಲ್ಲಿ ನಾಯಕತ್ವದ ಗುಣ ಇರುತ್ತೆ ಅವ್ರಿಗೆ. ಆ ನಾಯಕತ್ವದ ಗುಣ ಏನು ಮಾಡುತ್ತೆ ಅಂತಂದರೆ ಅತಿಯಾಗಿ ಎಮೋಷ್ನಲಾಗಿ ಹೋಗೋಕ್ಕಾಗೋದಿಲ್ಲ. ಅಂದರೆ ಅಲ್ಲಿ ಬ್ರೇಕ್ ಆಗ್ತಾರೆ ಅಂತ ಅರ್ಥ. ಬ್ರೇಕ್ ಆಗ್ತಾರೆ ಅಂತಂದರೆ ಪರಿಶೀಲಿಸಿ ನೋಡು, ನಿಮಗೆ ನೀವೊಂದು ಗೆರೆ ಹಾಕ್ಕೊಳ್ಳಿ, ನಿಮ್ಮ ಒಂದು ಸರ್ಕಲ್ ಇರಲಿ, ಸರ್ಕಲ್ಲು ಮಿತಿ ಮೀರಿ ಹೋಗಬೇಡಿ ಅನ್ನೋ ಒಂದು ಸೆಕ್ಟರಲ್ಲಿ ಈ 12ನೇ ತಾರೀಕು ಅವರು ಬದುಕ್ತಾ ಇರ್ತಾರೆ. ಸೊ ಹಾಗಾಗಿ ಈ 3ಕ್ಕೆ ಮತ್ತು 12ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಕ್ವಾಲಿಟೀಸು ಚೇಂಜ್ ಇರುತ್ತೆ. ಮತ್ತು ಈ 12ನೇ ತಾರೀಕಲ್ಲಿ ಹುಟ್ಟಿರೋರು ಏನಪ್ಪ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೋಡಿ, ಒಂದು ನಾಯಕತ್ವದ ಗುಣವೂ ಇರುತ್ತೆ. ಅಂತಂದರೆ ಎಲ್ಲೋ ಒಂದು ಕಡೆ ನನ್ನನ್ನು ಹೇಳಬೇಕು, ನನ್ನನ್ನು ಹೊಗಳ್ಬೇಕು, ಎಲ್ಲೋ ನಾನೇನೇ ಮಾಡಿದ್ರು ನನ್ನ ಹೆಸರು ಬರಬೇಕು ಅನ್ನೋ ಒಂದು ಕ್ವಾಲಿಟಿ ಜಾಸ್ತಿ ಇರುತ್ತೆ. ಆದರೆ ಎಮೋಷ್ನಲಾಗಿ ಅವರು ಮಾಡಲಿ ಬಿಡಲಿ ಏನೋ ಒಂದು ಕೆಲಸ ಮಾಡ್ತಾರೆ, ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಮತ್ತು ಮನಸ್ಸು ಅಂತ ಅಂದೆ, 12ನೇ ತಾರೀಕಲ್ಲಿ ಹುಟ್ಟಿರೋರು ಏನೇ ಮಾಡಿದ್ರೂ ಸ್ವಲ್ಪ ಬಿಗುಮಾನ ಜಾಸ್ತಿ ಇರುತ್ತೆ ಅವ್ರಿಗೆ. ಯಾವುದೊಂದು ಕೆಲಸ ಮಾಡಿದ್ರೂ ಸ್ವಲ್ಪ ಅದರಲ್ಲಿ ತೋರಿಸ್ಕೊಳ್ಳಲ್ಲ, ಅತಿಯಾಗಿ ತೋರಿಸ್ಕೊಳ್ಳೋದಿಲ್ಲ. ಮಾಡೋ ಕೆಲಸ ಮಾಡಿರ್ತಾರೆ, ಆದರೆ ಯಾರಾದರೂ ಒಬ್ಬರು ಹೇಳಿದಾಗ ಅವ್ರಿಗೆ ಅದು ಒಂಥರ ಹೆಮ್ಮೆ ಅಂತ ಅನಿಸುತ್ತೆ. ಪದೇ ಪದೇ ಮಾತಾಡಲ್ಲ, ಪದೇ ಮಾತಾಡಿ ಏನು ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಸ್ವಲ್ಪ ಬಿಸ್ನೆಸ್ ಮೈಂಡ್ ಜಾಸ್ತಿ ಇರುತ್ತೆ ಈ 12ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಈ ಒಂದು ಸೆಕ್ಟರಲ್ಲಿ 12ನೇ ತಾರೀಕು ಅವ್ರು ಇರ್ತಾರೆ. ಸೊ 12ನೇ ತಾರೀಕು ಅವ್ರಿಗೆ ಈ ವರ್ಷ ಅಂದರೆ 2026. 2026ಕ್ಕೆ ನಾ ಆಗಲೇ ಹೇಳ್ತಾ ಬಂದಿದ್ದೀನಿ, 3, 12, 21, 30 ಅನ್ನೋದು ಅತಿಯಾದ ಒಂದು ಲಕ್ಕಿ ಮತ್ತು ರಾಜಯೋಗದ ನಂಬರು, ಲಕ್ಕಿಯೆಸ್ಟ್ ನಂಬರ್ ಅಂತ. ಸೊ ಈ 12ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ, ಈ ವರ್ಷ ಯಾರು ಹುಟ್ಟಿರ್ತೀರ ಅವರು ಕೂಡ ತುಂಬ ಲಕ್ಕನ್ನು ನೋಡ್ತಾ ಹೋಗ್ತೀರಾ. ಮತ್ತು
12ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಥವಾ ಮಕ್ಕಳಾಗೋದಾಗಿರ್ಬೋದು, ನಿಮ್ಮ ಏನೇ ಒಂದು ಬಿಸ್ನೆಸ್ ಮಾಡಿದ್ರು 2026ರಲ್ಲಿ ತುಂಬ ಲಕ್ಕನ್ನು ನೋಡ್ತೀರಾ. ಮತ್ತು ನಿಮ್ಮ ಒಂದು ವೆಹಿಕಲ್ ನಂಬರ್ ಏನಿರುತ್ತೆ, ನೀವು ವೆಹಿಕಲ್ ನಂಬರ್ ಆಗಿರ್ಬೋದು, ಮನೆ ನಂಬರು, ಮೊಬೈಲ್ ನಂಬರು, ಎಲ್ಲದರಲ್ಲೂ ಕೂಡ ನಿಮಗೆ ಈ 12ನೇ ತಾರೀಕಲ್ಲಿ ಹುಟ್ಟಿರೋರಿಗೆ, ಅಂದರೆ 3 ಅಂತ ಬಂದಾಗ 3ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಟೋಟಲ್ 3 ಬರುತ್ತೆ. 3ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ 9 ಅನ್ನೋ ನಂಬರು ತುಂಬ ಲಕ್ಕನ್ನು ತಂದುಕೊಡುತ್ತೆ. 9 ಅಂತಂದರೆ ನಿಮ್ಮ ಮೊಬೈಲ್ ನಂಬರಲ್ಲಿ 3939 ಆಗಿರ್ಬೋದು, ಅದೇ ರೀತಿ 29 ಬಂದಿದ್ರು ಕೂಡ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. 2929 ಆಗಿರ್ಬೋದು, ಅದೇ ರೀತಿ ನಿಮ್ಮ ಮೊಬೈಲ್ ನಂಬರಲ್ಲಿ 999 ಆಗಿರ್ಬೋದು, ನಿಮ್ಮ ಮನೆ ನಂಬರಲ್ಲಿ, ನಿಮ್ಮ ಅಕೌಂಟ್ ನಂಬರಲ್ಲಿ, ಎಲ್ಲ ಕಡೆ ಈ 9 ಅನ್ನೋ ನಂಬರ್ ಪಾಸ್ ಆದಾಗ ಖಂಡಿತ ಈ 12ನೇ ತಾರೀಕು, 3ನೇ ತಾರೀಕು, 21ನೇ ತಾರೀಕಲ್ಲಿ ಹುಟ್ಟಿರೋರಿಗೆ, 30ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ಲಕ್ಕು. ಮತ್ತು ನೀವು ಮಾಡೋ ಕೆಲಸ ಕೂಡ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಒಂದಕ್ಕಿಂತ 3 ಅನ್ನೋದು ಲಕ್ಕಿ ನಂಬರೇ ಆಗಿರುತ್ತೆ. ಆದರೆ ನಿಮ್ಮ ಒಂದು ನಂಬರಲ್ಲಿ, ನಿಮ್ಮ ಡೈಲಿ ಪಾಸ್ವೇ ನಂಬರಲ್ಲಿ 9 ಅನ್ನೋದು ಬಂದಾಗ ಖಂಡಿತ ನಿಮಗೆ ಸೂಪರ್ ಡೂಪರ್ ಲಕ್ಕನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ 9 ಬರಬೇಕಾಗತ್ತೆ. ಅದೇ ರೀತಿ 19 ಅನ್ನೋದು ಪಾಸ್ ಆದರೂ ಕೂಡ ನಿಮ್ಮ ಫೋನ್ ನಂಬರು, ನಿಮ್ಮ ಮೊಬೈಲ್ ನಂಬರಲ್ಲಿ ಅತಿ ಹೆಚ್ಚು ಲಕ್ಕನ್ನು ನೋಡ್ತೀರಾ. ಈ 3ನೇ ತಾರೀಕು ಹುಟ್ಟಿರೋರಿಗೆ ಈ 3 ಅನ್ನೋ ನಂಬರ್ ಮಾತ್ರ ಎಂಡ್ ಆಗಬಾರ್ದು. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್, ಮನೆ ನಂಬರ್, ಗಾಡಿ ನಂಬರಲ್ಲಿ 6 ಬಂದರೂ ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ.